ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸೀತಾರಾಮ. ಪ್ರತಿಯೋರ್ವ ಜ್ಞಾನಾಸಕ್ತರಿಗೂ ನಮ್ಮ ನಮಸ್ಕಾರಗಳು. ಇದೇ ಜನವರಿ 25ರಂದು ರಥಸಪ್ತಮಿ ಎಂದರೆ ಸೂರ್ಯ ಜಯಂತಿ. ಮಾಘ ಮಾಸ ಶುಕ್ಲ ಪಕ್ಷ ಸಪ್ತಮಿ ತಿಥಿ ಎಂದು ಆಚರಿಸಲಾಗುವಂತಹ ಈ ರಥಸಪ್ತಮಿಯ ಆಚರಣೆಯನ್ನು ಹೇಗೆಲ್ಲ ಮಾಡಬೇಕೆಂಬುವಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಇದು ವಸಂತ ಕಾಲದ ಪ್ರಾರಂಭವನ್ನು ಸೂಚಿಸುತ್ತದೆ. ಸೂರ್ಯದೇವರು ತನ್ನ 7 ಕುದುರೆಗಳ ರಥವನ್ನು ಉತ್ತರ ದಿಕ್ಕಿಗೆ ತಿರುಗಿಸುತ್ತಾರೆ. ಇದು ಭೂಮಿಗೆ ಬರುವಂತಹ ಹೊಸ ಕಿರಣಗಳು ಅಂದರೆ ಚೈತನ್ಯ ಹಾಗೂ ಆರೋಗ್ಯದ ಸಂಕೇತವನ್ನು ಸೂಚಿಸುತ್ತದೆ. ಈ ದಿನದಲ್ಲಿ ಬೆಳಗ್ಗೆ ಬೇಗ ಎದ್ದು ಕೆರೆ, ನದಿ ಅಥವಾ ಮನೆಯಲ್ಲೇ ಆದರೂ ಕೂಡ ಗಂಗಾಜಲವನ್ನು ನೀರಿಗೆ ಬೆರೆಸಿ ಸೂರ್ಯಾಭಿಮುಖವಾಗಿ ಕುಳಿತು ತಲೆ, ಭುಜ, ಪಾದ ಹಾಗೂ ತೊಡೆಗಳ ಭಾಗದಲ್ಲಿ ಏಕದ ಎಲೆಗಳನ್ನು ಇಡುತ್ತಾ ಈ ಮಂತ್ರವನ್ನು ಪಠಿಸಿ, ಯದ್ಯ ಜನ್ಮಕೃತಂ ಪಾಪಂ ಮಯ ಜನ್ಮಸು ಜನ್ಮಸು ತನ್ಮೇ ಶೋಕಂ ಚ ರೋಗಂ ಚ ಮಾಘಾರಿ ಹಂತು ಸಪ್ತಮಿ ಏತ ಜನ್ಮಕೃತಂ ಪಾಪಂ ಯಚ್ಚ ಜನ್ಮಾಂತರಾರ್ಜಿತಂ ಮನೋವಾಕ್ಕಾಯಜಂ ಯಚ್ಚ ಜ್ಞಾತ ಜ್ಞಾತಂ ಚ ಯತ ಪುನಃ ಇತಿ ಸಪ್ತವಿಧಂ ಪಾಪಂ ಸ್ನಾನಾಮ್ನೇ ಸಪ್ತ ಸಪ್ತಿಕೆ ಸಪ್ತವ್ಯಾಧಿ ಸಮಾಯುಕ್ತಂ ಹರ ಮಹಾಘಾರಿ ಸಪ್ತಮಿ. ಸೂರ್ಯೋದಯಕ್ಕೂ ಮುಂಚಿತವಾಗಿ ಆರ್ಘ್ಯವನ್ನು ಸಮರ್ಪಿಸಿ ಸ್ನಾನವನ್ನು ಮಾಡಬೇಕಾಗುತ್ತದೆ. ಈ ದಿನ ಸ್ನಾನ ಮಾಡುವುದರಿಂದ 7 ರೀತಿಯ ರೋಗಗಳು, 7 ಜನ್ಮದ ಪಾಪಗಳು ಕೂಡ ಹೋಗಲಾಡುತ್ತದೆ ಎಂಬುವಂತಹ ನಂಬಿಕೆ ಇದೆ. ರಾಮ ಪ್ರತಿಯೊಬ್ಬರಿಗೆ ಒಳಿತು ಮಾಡಲಿ. ಜೈ ಶ್ರೀ ಸೀತಾರಾಮ.